ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನಾವು ನಿಮಗೆ ಉಚಿತ ದರ್ಶನದ ಬಗ್ಗೆ ಮಾಹಿತಿನ ಕೊಡ್ತೀವಿ. ಉಚಿತ ದರ್ಶನದಲ್ಲಿ ನಮಗೆ ಟೋಕನ್ ಇರುವ ದರ್ಶನ ಇದೆ, ಮತ್ತು ಟೋಕನ್ ಇಲ್ಲದಿರುವ ದರ್ಶನ ಇದೆ. ಬೆಟ್ಟ ಹತ್ತೋರಿಗೆ ಟೋಕನ್ಸ್ ಕೊಡ್ತಾರೆ. ಇದರಲ್ಲಿ ನಿಮಗೆ ಟೋಕನ್ಸ್ ತಗೊಂಡ್ರೆ ಬೇಗ ದರ್ಶನ ಆಗುತ್ತಾ, ಅಥವಾ ಟೋಕನ್ಸ್ ತಗೊಂಡಿಲ್ಲ ಅಂದರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಈ ಟೋಕನ್ಸ್ನ ಎಲ್ಲಿ ತಗೋಬೇಕು, ಎಷ್ಟು ಸಮಯಕ್ಕೆ ನೀವು ಹೋಗಿ ಟೋಕನ್ಸ್ನ ತಗೋಬೇಕು, ಮತ್ತು ಬೆಟ್ಟ ಹತ್ತೋರಿಗೆ ಟೋಕನ್ಸ್ ಕೊಡ್ತಾರಾ, ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ತಿರುಮಲದ ಯಾವುದೇ ಆನ್ಲೈನ್ ದರ್ಶನದ ಟಿಕೆಟ್ಸ್ ಬೇಕಂದ್ರೆ ನೀವು 3 months ಮುಂಚೆನೇ ಬುಕ್ ಮಾಡ್ಕೋಬೇಕು. ಈಗ ಆರ್ಜಿತ ಸೇವೆಗಳಾಗಿರ್ಬೋದು, 300 ರೂಪೀಸ್ ದರ್ಶನದ ಟಿಕೆಟು, ಅಂಗ ಪ್ರದಕ್ಷಿಣ, ಸೀನಿಯರ್ ಸಿಟಿಸನ್ ಟಿಕೆಟ್ಸ್, ಈ ಎಲ್ಲ ಟಿಕೆಟ್ಸ್ನ ಕೂಡ ನಮಗೆ TTD ಅವರು 3 ತಿಂಗಳು ಮುಂಚೆನೇ ರಿಲೀಸ್ ಮಾಡ್ತಾರೆ. ಅದರಲ್ಲಿ ನಮಗೆ ಈಗಾಗಲೇ ಮಾರ್ಚ್ ತಿಂಗಳ ಒಂದು ಟಿಕೆಟ್ಸ್ನ ನಮಗೆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಿದರು. ಇನ್ನು ನೆಕ್ಸ್ಟ್ ನಮಗೆ ಏಪ್ರಿಲ್ ತಿಂಗಳ ಒಂದು ಆನ್ಲೈನ್ ಟಿಕೆಟ್ಸ್ನ ನಮಗೆ ಜನವರಿ ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ. ಇನ್ನು ನೀವೇನಾದರೂ ಈಗ ಜನವರಿ ತಿಂಗಳಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಏನಾದರೂ ತಿರುಮಲಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವ್ರನ್ನ ದರ್ಶನ ಮಾಡ್ಕೋಬೇಕಂದ್ರೆ ನೀವು ಉಚಿತ ದರ್ಶನದ ಟಿಕೆಟ್ಸ್ ತೊಗೊಂಡೋಗಿ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಈ ಉಚಿತ ದರ್ಶನದಲ್ಲಿ ನಮಗೆ 3 ಥರದ ದರ್ಶನ ಇರುತ್ತೆ. ಒಂದು ಬಂದ್ಬಿಟ್ಟು SSD ಟೋಕನ್ಸ್ ದರ್ಶನ, ಇನ್ನೊಂದು ಬಂದ್ಬಿಟ್ಟು ದಿವ್ಯ ದರ್ಶನದ ಟೋಕನ್ ದರ್ಶನ, ಇನ್ನೊಂದು ಬಂದ್ಬಿಟ್ಟು ನಮಗೆ ಸರ್ವ ದರ್ಶನ ಅಂತ. ಈಗ ಮೊದಲಿಗೆ ಟೋಕನ್ ದರ್ಶನಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣಂತೆ. ಈ ಟೋಕನ್ ದರ್ಶನದಲ್ಲಿ ನಮಗೆ 2 ರೀತಿಯ ದರ್ಶನ ಇದೆ. ಒಂದು SSD ಟೋಕನ್, ಇನ್ನೊಂದು ದಿವ್ಯ ದರ್ಶನದ ಟೋಕನ್ ಅಂತ. ಈ SSD ಟೋಕನ್ ಅಂದ್ರೆ ನಮಗೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಇದು ಉಚಿತವಾದ ಟೋಕನ್ಸ್. ಸಾಕಷ್ಟು ಜನ ಇದಕ್ಕೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಕೇಳ್ತೀರಾ. ಈ SSD ಟೋಕನ್ಸ್ ಉಚಿತವಾಗಿರುತ್ತೆ, ನೀವು ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಈ ಒಂದು ಟೋಕನ್ಸ್ನ ನಮಗೆ ತಿರುಪತಿಯಲ್ಲಿ ಕೊಡ್ತಾರೆ. ಈ ಒಂದು SSD ಟೋಕನ್ಸ್ನ ನಮಗೆ ಈ ವೈಕುಂಠ ದ್ವಾರ ದರ್ಶನದ ಟೈಮಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಈಗ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಅಂದ್ರೆ ಜನವರಿ 8ನೇ ತಾರೀಕಿಂದ ಈ ಒಂದು ಟೋಕನ್ಸ್ನ ಮತ್ತೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ SSD ಟೋಕನ್ಸ್ನ ನೀವು ತಿರುಪತಿಯಲ್ಲಿ 3 ಜಾಗದಲ್ಲಿ ತಗೋಬಹುದಾಗಿರುತ್ತೆ. ಮೊದಲನೇ ಜಾಗ ಬಂದ್ಬಿಟ್ಟು ನಮಗೆ APSRTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ಎರಡನೇ ಜಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರನೇ ಇರುವ ವಿಷ್ಣು ನಿವಾಸಂ, ಮತ್ತೆ ಮೂರನೇ ಜಾಗ ಬಂದ್ಬಿಟ್ಟು ನಮಗೆ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲಿ ಎಲ್ಲಿ ಬೇಕಿದ್ರೂ ನೀವು ಹೋಗಿ ಈ ಒಂದು SSD ಟೋಕನ್ಸ್ನ ತಗೋಬಹುದಾಗಿರುತ್ತೆ. ಈ ಟೋಕನ್ಸ್ ನಮಗೆ ನೀವು ಯಾವತ್ತು ದರ್ಶನ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಅದರ ಹಿಂದಿನ ದಿನ ಹೋಗ್ಬಿಟ್ಟು ನೀವು ಟೋಕನ್ಸ್ನ ತಗೋಬೇಕಾಗಿರುತ್ತೆ. ಈಗ ನಮಗೆ ಜನವರಿ 8ನೇ ತಾರೀಕು, ನಮಗೆ ಜನವರಿ 9ನೇ ತಾರೀಕಿನ ಟೋಕನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಮಗೆ ಜನವರಿ 9ನೇ ತಾರೀಕಿನ ದರ್ಶನದ ಟೋಕನ್ಸ್ನ ಜನವರಿ 8ನೇ ತಾರೀಕು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮಗೆ 3 ಜಾಗದಲ್ಲೂ ಕೂಡ ಒಟ್ಟಿಗೆನೆ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಮಗೆ ಪ್ರತಿನಿತ್ಯ ಕೂಡ 20,000ದಿಂದ 25,000 ಟೋಕನ್ಸ್ವರೆಗೂ ಕೊಡ್ತಾರೆ. ಈ ಟೋಕನ್ಸ್ ಖಾಲಿ ಆಗೋವರೆಗೂ ಕೂಡ ನಮಗೆ 3 ಕಡೆ ಕೂಡ ಕೌಂಟರ್ಸ್ ಓಪನ್ ಇರುತ್ತೆ. ಒಮ್ಮೆ ಟೋಕನ್ಸ್ ಖಾಲಿ ಆಗಿದ್ದ ತಕ್ಷಣ 3 ಕಡೆ ಕೂಡ ಕೌಂಟರ್ಸ್ನ ಕ್ಲೋಸ್ ಮಾಡ್ತಾರೆ. ನೀವೇನಾದರೂ ಬಸ್ಸಲ್ಲಿ ತಿರುಪತಿಗೆ ಹೋಗೋದಾದರೆ ನಿಮಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ತುಂಬಾ ಹತ್ರ ಇರುತ್ತೆ, ನೀವು ಅಲ್ಲೋಗಿ ಟೋಕನ್ಸ್ ತೊಗೋಬೋದು. ಇನ್ನು ನೀವು ಟ್ರೈನಲ್ಲಿ ಬರ್ತಿದ್ರೆ ನೀವು ಎಕ್ಸಿಟ್ ಪಾಯಿಂಟ್ ಹತ್ರನೇ ನಿಮಗೆ ವಿಷ್ಣು ನಿವಾಸಂ ಇರುತ್ತೆ, ಅದು ನಿಮಗೆ ತುಂಬಾ ಹತ್ರ, ನೀವು ಅಲ್ಲಿ ಟೋಕನ್ಸ್ ತೊಗೋಬೋದು. ಇನ್ನು ನೀವೇನಾದರೂ ಅಲಿಪಿರಿ ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಿದ್ರೆ ನೀವು ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ಟೋಕನ್ಸ್ನ ತಗೋಬಹುದಾಗಿರುತ್ತೆ. ಈ ಟೋಕನ್ಸ್ ತಗೋಬೇಕು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಯಾರೆಲ್ಲ ದರ್ಶನಕ್ಕೆ ಹೋಗ್ತಾರಲ್ಲ ಪ್ರತಿಯೊಬ್ಬರು ನಿಂತ್ಕೊಂಡು ಅವ್ರ ಟೋಕನ್ಸ್ ಅವರೇ ತಗೋಬೇಕು. ಯಾಕೆಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಟೋಕನ್ಸ್ ತಗೊಳ್ಳುವ ಅವಕಾಶ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಒಂದು ಫೋಟೋ ಕೂಡ ತಗೋತಾರೆ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಚೆಕ್ ಮಾಡ್ತಾರೆ. ಆದ್ದರಿಂದ ಅವರ ಟೋಕನ್ಸ್ನ ಅವರೇ ತಗೋಬೇಕಾಗಿರುತ್ತೆ. ಈ ಒಂದು ಟೋಕನ್ಸ್ನ ನಮಗೆ ಪ್ರತಿನಿತ್ಯ ಕೂಡ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆ ಒಳಗಡೆ ಯಾವಾಗ ಬೇಕಿದ್ರೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ರಶ್ ತುಂಬ ಇತ್ತು ಅಂದರೆ ಮಧ್ಯಾಹ್ನ 12 ಗಂಟೆಗೆ ಟೋಕನ್ಸ್ ಕೊಡ್ತಾರೆ. ರಶ್ ಕಮ್ಮಿ ಇತ್ತು ಅಂದರೆ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಟೋಕನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೇನಾದರೂ SSD ಟೋಕನ್ಸ್ ತೊಗೊಂಡು ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು 12 ಗಂಟೆ ಅಷ್ಟೊತ್ತಿಗೆ ಈ 3 ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಕ್ಯೂ ಲೈನಲ್ಲಿ ಇದ್ದರೆ ನಿಮಗೆ ಆರಾಮಾಗಿ ಈ ಒಂದು SSD ಟೋಕನ್ ಸಿಗುತ್ತೆ. ಇನ್ನು ಈ ಒಂದು SSD ಟೋಕನ್ಸ್ ತಗೊಂಡು ನೀವು ದರ್ಶನಕ್ಕೆ ಹೋದ್ರೆ ನಿಮಗೆ 5ರಿಂದ 6 ಅವರಲ್ಲಿ ದರ್ಶನ ಆಗುತ್ತೆ. ತುಂಬಾನೇ ಸುಲಭವಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ SSD ಟೋಕನ್ಸ್ ತಗೊಂತೀರಾ ನಿಮಗೆ ಒಂದು ರಿಪೋರ್ಟಿಂಗ್ ಟೈಮ್ ಮತ್ತೆ ರಿಪೋರ್ಟಿಂಗ್ ಲೊಕೇಶನ್ ಕೂಡ ಕೊಟ್ಟಿರ್ತಾರೆ. ರಿಪೋರ್ಟಿಂಗ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ATGH ಸರ್ಕಲ್ ಅಂತ ತಿರುಮಲದಲ್ಲಿ ಇರುತ್ತೆ. ಸಾಕಷ್ಟು ಜನ ಈ ಒಂದು ರಿಪೋರ್ಟಿಂಗ್ ಪಾಯಿಂಟ್ಗೆ ಹೇಗೆ ಹೋಗಬೇಕು ಅಂತ ಕೇಳ್ತೀರಾ. ನಿಮಗೆ ತಿರುಮಲದಲ್ಲಿ ಉಚಿತ ಬಸ್ ಫೆಸಿಲಿಟಿ ಇರುತ್ತೆ. ಇದನ್ನ ಶ್ರೀವಾರಿ ಧರ್ಮರಥ ಅಂತ ಕರೀತಾರೆ. ಆ ಬಸ್ಸಲ್ಲಿ ಹೋದ್ರೆ ನಿಮಗೆ ಆರಾಮಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2
ಹತ್ರ ಇರುವ ATGH ಸರ್ಕಲ್ಗೆ ಬಿಡ್ತಾರೆ. ನೀವು ಅಲ್ಲಿಂದ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಜೀಪ್ಸ್ ಕೂಡ ಇರುತ್ತೆ. ಆ ಜೀಪಲ್ಲೂ ಕೂಡ ನೀವು ರಿಪೋರ್ಟಿಂಗ್ ಲೊಕೇಶನ್ಗೆ ತಲುಪಬಹುದಾಗಿರುತ್ತೆ. ಇನ್ನು ಈ SSD ಟೋಕನ್ಸಲ್ಲಿ ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ಒಂದು ಸ್ಲಾಟ್ ಅಂತ ಕೊಟ್ಟಿರ್ತಾರೆ. ಆ ಒಂದು ಟೈಮ್ಗೆ ನೀವು ದರ್ಶನಕ್ಕೆ ಸೇರ್ಕೋಬೋದು. ನೀವು 2 ಅವರ್ಸ್ ಅಥವಾ 3 ಅವರ್ಸ್ ಮುಂಚೆ ಅಥವಾ ಆಮೇಲೆ ಕೂಡ ದರ್ಶನಕ್ಕೆ ಸೇರಿಕೊಂಡ್ರು ಕೂಡ ನಿಮಗೆ ಅಲೋ ಮಾಡ್ತಾರೆ. ಈ ಒಂದು SSD ಟೋಕನ್ಸ್ ಯಾರೆಲ್ಲ ತಗೊಳ್ತೀರಾ ನಿಮಗೆ ಒಂದು ಉಚಿತವಾದ ಲಡ್ಡು ಕೂಡ ಇರುತ್ತೆ. ಇನ್ನು ಇದೆಲ್ಲ ನಮಗೆ SSD ಟೋಕನ್ಸ್ ಮಾಹಿತಿ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಟೋಕನ್ ಇರುವ ದರ್ಶನದಲ್ಲೇ ನಮಗೆ ಎರಡನೇ ರೀತಿಯ ದರ್ಶನ ಯಾವುದು ಅಂದರೆ ಅದು ದಿವ್ಯ ದರ್ಶನದ ಟೋಕನ್ಸ್ ಅಂತ. ಈ ಒಂದು ದಿವ್ಯ ದರ್ಶನ ನಮಗೆ ಯಾರು ಬೆಟ್ಟ ಹತ್ತಾರೆ ಅಲ್ಲ ಅವ್ರಿಗೆ ಟೋಕನ್ಸ್ನ ಕೊಡ್ತಾರೆ. ಇದರಲ್ಲೂ ನಮಗೆ ಕೇವಲ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಯಾರೆಲ್ಲ ಬೆಟ್ಟ ಹತ್ತುತ್ತೀರಾ ನಿಮಗೆ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರೋ ಭೂದೇವಿ ಕಾಂಪ್ಲೆಕ್ಸಲ್ಲೇ ಟೋಕನ್ಸ್ನ ಕೊಡ್ತಾರೆ. ನಿಮಗೆ ದಿವ್ಯ ದರ್ಶನ್ ಟೋಕನ್ ಕೌಂಟರ್ ಅಂತ ಇರುತ್ತೆ. ಅಲ್ಲಿ ನೀವೇನಾದರೂ ಟೋಕನ್ಸ್ನ ತೊಗೊಂಡ್ರೆ ನೀವು ಕಂಪಲ್ಸರಿಯಾಗಿ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ನಮಗೆ ದಿನಕ್ಕೆ 3,000ದಿಂದ 5,000 ಟೋಕನ್ಸ್ವರೆಗೂ ಕೊಡ್ತಾರೆ. ಇನ್ನು ಯಾರೆಲ್ಲ ಈ ದಿವ್ಯ ದರ್ಶನದ ಟೋಕನ್ಸ್ ತೊಗೊತೀರಾ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತೀರಲ್ಲ ನಿಮಗೆ 1200ನೇ ಮೆಟ್ಲಿನಲ್ಲಿ ಈ ಒಂದು ಟೋಕನ್ಸ್ನ ಸ್ಕ್ಯಾನ್ ಮಾಡ್ತಾರೆ. ಇನ್ನೊಂದು ವಿಷಯ ನೀವು ನೆನಪಲ್ಲಿ ಇಟ್ಕೋಬೇಕು, ಈ ಒಂದು ಟೋಕನ್ಸ್ನ ಕೂಡ ನಮಗೆ ಪ್ರೀವಿಯಸ್ ಡೇ ಅಂದರೆ ಹಿಂದಿನ ದಿನನೇ ಕೊಡ್ತಾರೆ. ಈಗ ನೀವೇನಾದರೂ ಜನವರಿ 8ನೇ ತಾರೀಕು ದಿವ್ಯ ದರ್ಶನದ ಟೋಕನ್ ತೊಗೊಂಡ್ರೆ ನಿಮಗೆ ಸ್ಲಾಟ್ ಬಂದುಬಿಟ್ಟು ಜನವರಿ 9ನೇ ತಾರೀಕಿಗೆ ದರ್ಶನ ಇರುತ್ತೆ. ಆದ್ದರಿಂದ ನೀವು ಜನವರಿ 9ನೇ ತಾರೀಕೇನೆ ಬೆಟ್ಟ ಹತ್ಕೊಂಡು ಹೋಗಿ ನಿಮ್ಮ ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿಬಿಟ್ಟು ತಿರುಮಲದಲ್ಲಿ ನೀವು ದರ್ಶನಕ್ಕೆ ಜಾಯಿನ್ ಆಗ್ಬೋದಾಗಿರುತ್ತೆ. ಇನ್ನು ನಮಗೆ ದಿವ್ಯ ದರ್ಶನದ ಟೋಕನ್ಗೂ ಮತ್ತು SSD ಟೋಕನ್ಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನೀವು ಯಾವುದೇ ಟೋಕನ್ ತಗೊಂಡ್ರೂ ಕೂಡ ನಿಮಗೆ ದರ್ಶನ ಆಗಲಿಕ್ಕೆ 6ರಿಂದ 8 ಅವರ್ ಹಿಡಿಯುತ್ತೆ. ಆದರೆ ಒಂದು ವ್ಯತ್ಯಾಸ ಏನಂದರೆ ನೀವು ದಿವ್ಯ ದರ್ಶನದ ಟೋಕನ್ ತಗೊಂಡ್ರೆ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಅದೇ ನೀವೇನಾದರೂ SSD ಟೋಕನ್ಸ್ನ ತಗೊಂಡ್ರೆ ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ನ ತಗೊಂಡ್ರೆ ನೀವು ಬೆಟ್ಟ ಹತ್ಕೊಂಡಾದರೂ ಹೋಗ್ಬೋದು ಅಥವಾ ನೀವು ನಿಮ್ಮ ಓನ್ ವೆಹಿಕಲಲ್ಲಾದರೂ ಹೋಗ್ಬೋದು ಅಥವಾ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ಸಲ್ಲೂ ಕೂಡ ನೀವು ತಿರುಪತಿಯಿಂದ ತಿರುಮಲ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ಕೂಡ ನಮಗೆ ಉಚಿತವಾದ ಟೋಕನ್ಸ್ ಆಗಿರುತ್ತೆ. ಇದಕ್ಕೂ ಕೂಡ ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ ನೀವು. ಇನ್ನು ನಮಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ನ ಕೊಡೋದಿಲ್ಲ. ನೀವೇನಾದರೂ ಅಲಿಪಿರಿ ಮಾರ್ಗದಲ್ಲಿ ಬೆಟ್ಟ ಹತ್ತೋದಾದರೆ ನೀವು ಭೂದೇವಿ ಕಾಂಪ್ಲೆಕ್ಸಲ್ಲೇ SSD ಟೋಕನ್ಸ್ ತೊಗೊಂಡು ನೀವು ಬೆಟ್ಟ ಹತ್ಬೋದಾಗಿರುತ್ತೆ. ಈ ಒಂದು ಅಲಿಪಿರಿ ಬೆಟ್ಟದ ಒಂದು ಟೈಮಿಂಗ್ಸ್ ಬಂದುಬಿಟ್ಟು ನಮಗೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಅಲಿಪಿರಿ ಮಾರ್ಗ ಓಪನ್ ಇರುತ್ತೆ. ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ನಿಮ್ಮ ಜೊತೆ ಏನಾದರೂ 12 ವರ್ಷದ ಒಳಗಿನ ಮಕ್ಕಳಿದ್ರೆ ನೀವು ಯಾವುದೇ ರೀತಿಯ ಟೋಕನ್ಸ್ ತೊಗೊಳ್ಳೋದು ಬೇಡ. ಅವ್ರನ್ನ ಉಚಿತವಾಗಿ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅವರ ಒಂದು ID ಕಾರ್ಡ್ನ ಮಾತ್ರ ಕ್ಯಾರಿ ಮಾಡಿ. ಇನ್ನು ನೀವೇನಾದರೂ ಬೆಟ್ಟ ಹತ್ಕೊಂಡು ತಿರುಮಲ ರೀಚ್ ಆಗ್ತಿದ್ರೆ ನಿಮಗೆ ಅಲಿಪಿರಿ ಮಾರ್ಗದಲ್ಲಾಗಿರ್ಬೋದು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಾಗಿರ್ಬೋದು ಎರಡೂ ಕಡೆ ಕೂಡ ನಮಗೆ ಎಂಟ್ರಿ ಪಾಯಿಂಟಲ್ಲಿ ಲಗೇಜ್ ಡೆಪಾಸಿಟ್ ಕೌಂಟರ್ ಇರುತ್ತೆ. ನೀವು ಅಲ್ಲಿ ಲಗೇಜ್ನ ಡೆಪಾಸಿಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಬೆಟ್ಟ ಹತ್ಕೊಂಡು ಹೋಗ್ಬೋದು. ಒಂದ್ಸರಿ ನೀವು ಬೆಟ್ಟ ಹತ್ತಿದ್ಮೇಲೆ ಎಕ್ಸಿಟ್ ಹತ್ರನೇ ನಿಮಗೆ ಲಗೇಜ್ ಕಲೆಕ್ಷನ್ ಕೌಂಟರ್ ಇರುತ್ತೆ. ಅಲ್ಲಿ ನೀವು ನಿಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಅಲಿಪಿರಿ ಮಾರ್ಗದಲ್ಲಿ ಯಾರು ಬೆಟ್ಟ ಹತ್ಬೇಕು ಅಂದ್ಕೊಂಡಿದ್ದೀರಾ ಇದು ಹತ್ತಲಿಕ್ಕೆ ನಮಗೆ 3ರಿಂದ 4 ಅವರ್ ಸಮಯ ಹಿಡಿಯುತ್ತೆ. ಅದೇ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ನೀವು ಬೆಟ್ಟ ಹತ್ತಬೇಕಂದ್ರೆ ನೀವು 1ರಿಂದ 2 ಅವರಲ್ಲಿ ಆರಾಮಾಗಿ ಶ್ರೀವಾರಿ ಮೆಟ್ಲು ಮಾರ್ಗನ ನೀವು ಹತ್ಬೋದಾಗಿರುತ್ತೆ. ಇನ್ನು ನಮಗೆ 3ನೇ ರೀತಿಯ ಉಚಿತ ದರ್ಶನ ಯಾವುದು ಅಂದರೆ ಅದು ಸರ್ವದರ್ಶನ ಅಂತ. ಇದಕ್ಕೆ ನೀವು ಯಾವುದೇ ರೀತಿಯ ಟೋಕನ್ಸ್ ತೊಗೊಳ್ಳೋದು ಬೇಡ. ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ಸರ್ವದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ಆದರೆ ನೀವು ಯಾವುದೇ ರೀತಿಯ ಟೋಕನ್ ತಗೊಂಡಿಲ್ಲ ಅಂದರೆ ಈ ಒಂದು ಸರ್ವದರ್ಶನ ಆಗಲಿಕ್ಕೆ ನಿಮಗೆ 10ರಿಂದ 15 ಅವರ್ ಕೂಡ ಹಿಡಿಯುತ್ತೆ. ಸೊ ನೀವೇನಾದರೂ ಶನಿವಾರ ಭಾನುವಾರ ಅಥವಾ ಪಬ್ಲಿಕ್ ಹಾಲಿಡೇಸ್ ಟೈಮಲ್ಲಿ ತಿರುಮಲಕ್ಕೆ ಹೋಗಿ ಸರ್ವದರ್ಶನಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮಗೆ ದರ್ಶನ ಆಗಲಿಕ್ಕೆ 10ರಿಂದ 15 ಅವರ್ ಅಂತೂ ಹಿಡಿಯುತ್ತೆ. ಅದು ಬಿಟ್ಟು ನೀವು ವೀಕ್ ಡೇಸ್ ಹೋದರೆ ನಿಮಗೆ 8ರಿಂದ 10 ಅವರಲ್ಲಿ ಆರಾಮಾಗಿ ದರ್ಶನ ಆಗುತ್ತೆ. ನಿಮಗೆ ಯಾವುದೇ ರೀತಿಯ ಟೋಕನ್ ತೊಗೊಂಡಿಲ್ಲ ಮತ್ತು ನೀವು ಅವತ್ತೇ ಹೋಗಿ ಡೈರೆಕ್ಟ್ ಕ್ಯೂ ಲೈನಿಗೆ ಜಾಯಿನ್ ಆಗಬೇಕಂದ್ರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ಸರ್ವದರ್ಶನಕ್ಕೆ ಜಾಯಿನ್ ಆಗ್ಬೋದಾಗಿರುತ್ತೆ. ಇನ್ನು ಅದೇ ರೀತಿ ನಮಗೆ ತಿರುಮಲದಲ್ಲಿ ಆಫ್ಲೈನ್ ಲಕ್ಕಿ ಡಿಪ್ ಕೂಡ ಇರುತ್ತೆ. ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ನೀವೇನಾದರೂ 2 ದಿನ ಅಥವಾ 3 ದಿನ ತಿರುಮಲದಲ್ಲೇ ಇರೋದಾದರೆ ನೀವು ಆರಾಮಾಗಿ ಆಫ್ಲೈನ್ ಲಕ್ಕಿ ಡಿಪ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದು ನಮಗೆ CRO ಆಫೀಸ್ ಹತ್ರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ನೀವು ಆಫ್ಲೈನ್ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದರಲ್ಲಿ ನಮಗೆ ಸುಪ್ರಭಾತ ಸೇವೆ ನಮಗೆ ಪ್ರತಿದಿನ ಕೂಡ ಇರುತ್ತೆ. ಮತ್ತು ನಮಗೆ ಅರ್ಚನಾ ತೋಮಾಲ ನಮಗೆ ಮಂಗಳವಾರ ಮತ್ತು ಬುಧವಾರ ಇರುತ್ತೆ. ಮತ್ತು ತಿರುಪ್ಪಾವಡ ಸೇವೆ ನಮಗೆ ಗುರುವಾರ ಇರುತ್ತೆ. ಮತ್ತು ಅಭಿಷೇಕ ಸೇವೆ ನಮಗೆ ಶುಕ್ರವಾರ ಇರುತ್ತೆ. ನಿಮಗೆ ಯಾವ ಸೇವೆಯಲ್ಲಿ ಪಾಲ್ಗೊಳ್ಬೇಕಂತ ಇರುತ್ತಲ್ಲ ಅದರ ಹಿಂದಿನ ದಿನ ನೀವು CRO ಆಫೀಸ್ ಹತ್ರ ಹೋಗ್ಬಿಟ್ಟು ಆಫ್ಲೈನ್ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ನೀವು ನೆಕ್ಸ್ಟ್ ದಿನ ನೀವು ಸೇವೆನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಈ ಆಫ್ಲೈನ್ ಲಕ್ಕಿ ಡಿಪ್ಪಲ್ಲಿ ನೀವೇನಾದರೂ ಸೆಲೆಕ್ಟ್
ಸೆಲೆಕ್ಟ್ ಆದರೆ ನಿಮಗೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ನೀವು ದೇವರನ್ನ ಅತಿ ಸಮೀಪದಿಂದ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಮತ್ತು ಕೆಲವೊಂದು ಸೇವೆಗಳಲ್ಲಿ ನೀವು ದೇವರ ಮುಂದೆ ಅರ್ಧ ಗಂಟೆಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ನೀವು ಆಫ್ಲೈನಲ್ಲಿ ದರ್ಶನದ ಟಿಕೆಟ್ ತೊಗೊಂಡ್ಮೇಲೆ ನಿಮಗೆ ರೂಮ್ ವ್ಯವಸ್ಥೆ ಬೇಕು ಅಂದರೆ, ತಿರುಮಲದಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ನೀವು CRO ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ತಿರುಮಲದಲ್ಲಿ ಆರಾಮಾಗಿ ರೂಮ್ ಸಿಗುತ್ತೆ. ಇದು ಅವೈಲಬಿಲಿಟಿ ಮೇಲೆ ರೂಮ್ಸ್ ಕೊಡ್ತಾರೆ. ನಮಗೆ 50 ರುಪೀಸ್ ರೂಮ್, 100 ರುಪೀಸ್ ರೂಮ್ ಮತ್ತು 1000 ರುಪೀಸ್ ರೂಮ್ ಇರುತ್ತೆ. ತಿರುಮಲದಲ್ಲಿ ಯಾವ್ದು ಅವೈಲೇಬಲ್ ಇರುತ್ತೋ ಆ ಒಂದು ರೂಮ್ನ ನಿಮಗೆ ಅಲಾಟ್ ಮಾಡ್ತಾರೆ. ಇನ್ನು ನಿಮ್ಗೆ ಏನಾದರೂ ತಿರುಪತಿಯಲ್ಲಿ ರೂಮ್ಸ್ ಬೇಕು ಅಂದರೆ ವಿಷ್ಣು ನಿವಾಸಮಲ್ಲಿ ಅವೈಲಬಿಲಿಟಿ ಇದ್ದರೆ ನಿಮಗೆ ರೂಮ್ಸ್ನ ಆಫ್ಲೈನಲ್ಲಿ ಅಲಾಟ್ ಮಾಡ್ತಾರೆ. ಇನ್ನು ಸಿಂಗಲ್ಸ್ ಅಥವಾ ಬ್ಯಾಚುಲರ್ಸ್ ಇದ್ದರೆ ರೂಮ್ಸ್ನ ಕೊಡೋದಿಲ್ಲ. ಆದ್ದರಿಂದ ನೀವು ಲಾಕರ್ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದಾಗಿರುತ್ತೆ. ತಿರುಮಲದಲ್ಲಿ ನಮಗೆ 5 ಕಡೆ ಲಾಕರ್ ಫೆಸಿಲಿಟಿ ಇರುತ್ತೆ. ಒಂದು ಯಾತ್ರಿ ಸದನ್ PAC1, ಪದ್ಮನಾಭ ನಿಲಯ, ಯಾತ್ರಿ ಸದನ್ PAC3, ಮಾಧವ ನಿಲಯಂ ಮತ್ತು ವೆಂಕಟಾದ್ರಿ ನಿಲಯಂ ಅಂತ ಈ 5 ಕಡೆ ಕೂಡ ನಮಗೆ ತಿರುಮಲದಲ್ಲಿ ಲಾಕರ್ ಫೆಸಿಲಿಟಿ ಇರುತ್ತೆ. ನೀವೆಲ್ಲಾದರೂ ಒಂದು ಕಡೆ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ ಅಲ್ಲಿ ಲಾಕರ್ ಫೆಸಿಲಿಟಿನ ಕೊಡ್ತಾರೆ. ನಿಮಗೆ ಲಾಕರ್ಸ್ ಕೂಡ ತುಂಬಾ ದೊಡ್ಡದಾಗಿರುತ್ತೆ. ನೀವು ಆರಾಮಾಗಿ ಲಗೇಜಸ್ನ ಇಟ್ಕೋಬೋದು. ಮತ್ತು ಅಲ್ಲಿ ಚಾಪೆ, ಬೆಡ್ಶೀಟ್ ಈ ಥರ ಫೆಸಿಲಿಟಿ ಕೂಡ ಇರುತ್ತೆ. ದೊಡ್ಡ ಕಾಮನ್ ಹಾಲ್ ಇರುತ್ತೆ. ನಿಮಗೆ ವಾಶ್ರೂಮ್ ಫೆಸಿಲಿಟಿ ಇರುತ್ತೆ. ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ರೂಮ್ ಸಿಕ್ಕಿಲ್ಲ ಅಂದರೆ ನೀವು ಈ ಲಾಕರ್ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದು. ಅದರಲ್ಲೂ ನೀವೇನಾದರೂ ವೆಂಕಟಾದ್ರಿ ನಿಲಯಮಲ್ಲಿ ಲಾಕರ್ನ ತೊಗೊಳ್ಳೋದಾದರೆ ಅಲ್ಲಿ ನಮಗೆ ಲಿಫ್ಟ್ ಫೆಸಿಲಿಟಿ ಇದೆ, ಅನ್ನಪ್ರಸಾದ ಕೂಡ ಇದೆ ಮತ್ತು ಕಲ್ಯಾಣ ಕಟ್ಟ ಕೂಡ ಇದೆ. ನೀವು ದೇವರಿಗೆ ಏನಾದರೂ ಕೂದಲನ್ನು ಸಮರ್ಪಿಸಬೇಕು ಅಂದರೆ ನಿಮಗೆ ಈ ವೆಂಕಟಾದ್ರಿ ನಿಲಯಮಲ್ಲೇ ಕಲ್ಯಾಣ ಕಟ್ಟ ಕೂಡ ಇದೆ. ಇನ್ನು ನೆಕ್ಸ್ಟ್ ನಿಮಗೆ ತಿರುಪತಿಯಲ್ಲಿ ಲಾಕರ್ಸ್ ಬೇಕು ಅಂದರೆ ನಮಗೆ ವಿಷ್ಣು ನಿವಾಸಂ ಮತ್ತು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಎರಡರಲ್ಲೂ ಕೂಡ ನಮಗೆ ಲಾಕರ್ ಫೆಸಿಲಿಟಿ ಇರುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.